ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRR ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಇದು ಒಂದು ಪಾರ್ಟ್ ಆಗಿರ್ತದೆ. ದೈಹಿಕ ಶಿಕ್ಷಣದ್ದು ಯಾವುದಂದರೆ ಆಡಳಿತ ಮತ್ತು ಸಂಘಟನೆ, ಹೇಗೆ ಅನಾಟಮಿ, ಆರೋಗ್ಯ ಶಿಕ್ಷಣ, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಇವೆಲ್ಲ ಹೇಗೆ ಬರ್ತವೆ, ಅದೇ ರೀತಿ ಈ ಒಂದು ಆಡಳಿತ ಮತ್ತು ಸಂಘಟನೆ ಅನ್ನೋದು ಕೂಡ ಒಂದು ಪಾರ್ಟ್ ಆಗಿರ್ತೈತೆ. ಈ ಆಡಳಿತ ಮತ್ತು ಸಂಘಟನೆಯಲ್ಲಿ ನಾನು ಕ್ರೀಡಾ ಶುಲ್ಕ ಮತ್ತು ಮುಂಗಡ ಪತ್ರ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುನಿಷ್ಠ ಪ್ರಶ್ನೆಗಳು ಕೂಡ ನೋಡೋಣ. ಅಧ್ಯಾಯ ಒಂದಾಗಿರ್ತದೆ ಇದು. ನೋಡಿರಿ, HSTR ಇನ್ನೇನು ನೋಟಿಫಿಕೇಷನ್ ಆಯಿತು. ಇವು ಬೆಳಗ್ಗೆ ಬಂದಿದೆ ನೋಟಿಫಿಕೇಷನು, ಬೆಳಗ್ಗೆ 5 ಗಂಟೆಗೆ ಬಂದಿದೆ. ಹೀಗೆ ಮುಂದೆ ನಮಗೆ ಸ್ಟಡಿ ಮಾಡೋದಕ್ಕೆ ಹೇಳೋಲ್ಲ, 45 ದಿನಗಳಷ್ಟೇ ಇರೋದು. ಎಕ್ಸಾಮು ಡೇಟ್ ಬಂದುಬಿಟ್ಟು 2026 ಅಕ್ಟೋಬರ್ 8ರಂದಿದೆ. ಹಾಗಾಗಿ ತುಂಬ ಸ್ಪೀಡಾಗಿ ತುಂಬ ರಿವಿಷನ್ ಮಾಡ್ತಾ ಇರಬೇಕು. ನನಗೆ ಸಿಲೆಬಸ್ ಯಾಕೆಂದರೆ ನಮ್ಮ ಫಿಸಿಕಲ್ ಎಜುಕೇಷನ್ ಸಿಲೆಬಸ್ಸು ತುಂಬ ವೈಡ್ ಇದೆ. ಹಾಗಾಗಿ ಮಾಡೋಣ, ಒಂದೊಂದಾಗಿ ನೀಟ್ನೆಸ್ ಆಗಿ ತಿಳ್ಕೊಂಡು ಓದ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಕ್ರೀಡಾ ಶುಲ್ಕ, ಮುಂಗಡ ಪತ್ರ ಮತ್ತು ವಸ್ತುನಿಷ್ಠ ಪ್ರಶ್ನೆಗಳು ಅಧ್ಯಾಯ ಒಂದಾಗಿರ್ತೈತೆ. ವೈದ್ಯಕೀಯ ಶುಲ್ಕ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 5 ರೂಪಾಯಿ ವೈದ್ಯಕೀಯ ಶುಲ್ಕ. ಅದರಲ್ಲಿ ಕೆಳಕಂಡಂತೆ ವೆಚ್ಚ ಮಾಡಬೇಕು. ವೈದ್ಯರಿಗೆ 50%, ಪ್ರಥಮ ಚಿಕಿತ್ಸೆಗೆ 20%, ಅರ್ಜಿ ಅಥವಾ ರೆಕಾರ್ಡ್ ವೆಚ್ಚಕ್ಕೆ ಎಷ್ಟು ಮಾಡಬೇಕು, 15% ಮಾಡಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅಥವಾ ವೈದ್ಯಕೀಯ ಪರೀಕ್ಷೆಗೆ ಅದಕ್ಕೆ 10% ಮಾಡಬೇಕು. ಜವಾನನಿಗೆ ಅಥವಾ ನೆರವಾದಂತಹ ಸಹಾಯಕರಿಗೆ ಅವರಿಗೆ 5% ನೀಡಬೇಕು. ಯಾವ್ಯಾವ ರೀತಿ ವೈದ್ಯಕೀಯ ಶುಲ್ಕ ನೀಡಬೇಕು ಪ್ರೌಢಶಾಲಾ ಒಂದು ಹಂತದಲ್ಲಿ ಅಂತೇಳಿದು ಕೊಟ್ಟಿದ್ದಾರೆ. ವೈದ್ಯರಿಗೆ ಎಷ್ಟು ಕೊಡಬೇಕು, ವೈದ್ಯರಿಗೆ 50% ಕೊಡಬೇಕು. ಪ್ರಥಮ ಚಿಕಿತ್ಸೆಗೆ 20% ಮೀಸಲಿಡಬೇಕು ನಾವು. ಅರ್ಜಿ ಅಥವಾ ರೆಕಾರ್ಡ್ ಮಾಡೋಕ್ಕೆ, ಅಂದರೆ ರೆಕಾರ್ಡ್ ಅಥವಾ ಸರ್ಕಾರಕ್ಕೆ ಜಮಾ ಮಾಡೋಕ್ಕೆ 15% ಇರಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಅಥವಾ ವೈದ್ಯಕೀಯ ಪರೀಕ್ಷೆಗೆ 10% ಇರಬೇಕು. ಜವಾನನಿಗೆ ಅಥವಾ ನೆರವಾದ ಸಹಾಯಕರಿಗೆ 5% ಇರಬೇಕು. ಅಂದರೆ ಪಿವನರು ಇರ್ತಾರಲ್ಲ ಅವರಿಗೆ 5% ಇರಬೇಕು. ಸೂಚನೆ ಕೊಟ್ಟಿದ್ದಾರೆ ನೋಡಿ. ಈಗ ಸರ್ಕಾರದಿಂದಲೇ ವೈದ್ಯರನ್ನು ಚಿಕಿತ್ಸೆಗಾಗಿ ಕಳಿಸುವುದರಿಂದ ಈಗ ಸುಮಾರು ಶಾಲೆಗಳಲ್ಲಿ ಏನಾಗಿದೆ, ವೈದ್ಯಕೀಯ ಭತ್ಯೆ ಶುಲ್ಕ ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ಅವರೇ ಕಳಿಸ್ತಾರಲ್ಲ ವೈದ್ಯಕೀಯ. ಈಗೆಲ್ಲ ಸ್ಕೂಲ್ಗಳಲ್ಲಿ ನೋಡಬಾರ್ದು, ಅಂದರೆ ಗೌರ್ಮೆಂಟ್ ಕಡೆಯಿಂದ ಅವ್ರು ಏನು ಮಾಡ್ತಾರೆ, ಡಾಕ್ಟರ್ಸ್ಗಳಿಗೆ ಕಳಿಸ್ತಾರೆ. BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, ಇವೆಲ್ಲ ಏನು ಮಾಡ್ತಾರೆ, ಅವ್ರು ಗೌರ್ಮೆಂಟ್ ಕಡೆಯಿಂದ ಕಳಿಸಿ ಮಾಡಿಸ್ತಾರೆ. ಹಾಗಾಗಿ ಈಗ ಒಂದು ಸ್ಕೂಲ್ಗಳು ಏನಾಗಿರಲ್ಲ, ಅಲ್ಲಿ ಈ ರೀತಿ ವೆಚ್ಚ ಇರೋದಿಲ್ಲ. ಈಗ ಕ್ರೀಡಾ ಶುಲ್ಕ. ಪ್ರತಿ ಪ್ರೌಢಶಾಲಾ ಒಂದು ವಿದ್ಯಾರ್ಥಿಗಳಿಗೆ 25 ರೂಪಾಯಿ ಏನಾಗಿರ್ತೈತೆ, ಕ್ರೀಡಾ ಶುಲ್ಕ ಆಗಿರ್ತೈತೆ. ನೋಡಿರಿ, ಪ್ರತಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ 25 ರೂಪಾಯಿ ಪ್ರೌಢಶಾಲೆಗೆ 25 ರೂಪಾಯಿ, ಪ್ರಾಥಮಿಕ ಶಾಲೆಗೆ 5 ರೂಪಾಯಿ ಕ್ರೀಡಾ ಶುಲ್ಕ ಇರ್ತೈತೆ. ಅದರ ವರ್ಗೀಕರಣ ಹಿಂಗಿದೆ ನೋಡಿರಿ. ಕ್ರೀಡಾ ಸಾಮಗ್ರಿಗಳು ಖರೀದಿಸಲು 65% ಮೀಸಲಿರಬೇಕು. ಪಂದ್ಯಾಟಗಳಿಗೆ 30% ಇರಬೇಕು. ಇತರ ವೆಚ್ಚ ಏನಾದರೂ ರಿಪೇರಿ, ಮಾರ್ಕಿಂಗ್ ಇರ್ತಾವಲ್ಲ, ಮಾರ್ಕಿಂಗ್ ಗ್ರೌಂಡ್ ಮಾರ್ಕಿಂಗ್ ಅವೆಲ್ಲ ಅಲ್ಲಿ ಏನು ಮಾಡಬೇಕು ನಾವು 5% ಕೊಡಬೇಕು. 30% ಪಂದ್ಯಾಟಗಳಿಗೆ ಹಣ ಸಾಕಾಗದ ಪಕ್ಷದಲ್ಲಿ ಶಾಲೆಯ ಯಾವುದಾದರೂ ಸಂಚಿತ ನಿಧಿಯಿಂದ ಅದನ್ನು ಪಡೀಬೋದು. ನೋಡಿರಿ, ಈ ಒಂದು ಪಂದ್ಯಾಟಗಳಿಗೆ 30% ಪಂದ್ಯಾಟಗಳಿಗೆ ಹಣ ಸಾಕಾಗದ ಪಕ್ಷದಲ್ಲಿ, ಹಣ ಏನಾದರೂ ಸಾಕಾಗಿಲ್ಲ ಅಂದರೆ ಶಾಲೆಯ ಯಾವುದಾದರೂ ಒಂದು ಸಂಚಿತ ನಿಧಿಯಿಂದ ಅದನ್ನು ಪಡ್ಕೊಳ್ಬೋದು. ದಾಸ್ತಾನು ಪುಸ್ತಕದ ಮೇಲ್ವಿಚಾರಣೆಯಲ್ಲಿ ಪ್ರತಿ ವರ್ಷ ಮಾರ್ಚ್ 31ರೊಳಗೆ ಅದನ್ನು ಪರಿಶೀಲಿಸಬೇಕು. ದಾಸ್ತಾನು ಪುಸ್ತಕದ ಒಂದು ಮೇಲ್ವಿಚಾರಣೆಯಲ್ಲಿ ಪ್ರತಿ ವರ್ಷ ಏನು ಮಾಡ್ತೀವಿ, ಮಾರ್ಚ್ 31ರಂದು ಅದನ್ನು ಪರಿಶೀಲಿಸಿ ಅದನ್ನು ತಪಾಸಣೆ ಕೂಡ ಮಾಡಿರಬೇಕು. ದಾಸ್ತಾನು ಪುಸ್ತಕದ ಮೇಲ್ವಿಚಾರಣೆಯನ್ನು ಪ್ರತಿ ವರ್ಷ ಮಾರ್ಚ್ 31ರ ಒಳಗೆ ಅದನ್ನು ಪರಿಶೀಲನೆ ಮಾಡಬೇಕು. ಈಗ ವಿದ್ಯಾರ್ಥಿ ಕ್ರೀಡಾ ನಿಧಿ ಅಂತೇಳಿ ಬರ್ತೈತೆ. ವಿದ್ಯಾರ್ಥಿ ಕ್ರೀಡಾ ನಿಧಿಯು ಪ್ರತಿಯೊಬ್ಬ ಪ್ರೌಢಶಾಲಾ ವಿದ್ಯಾರ್ಥಿಯಿಂದ 15 ರೂಪಾಯಿಯಂತೆ ಏನು ಮಾಡ್ತಾರೆ, ಈ ನಿಧಿಯನ್ನು ಸಂಗ್ರಹಣ ಮಾಡ್ತಾರೆ. ಪ್ರಾಥಮಿಕ ಶಾಲೆಯಿಂದ ಏನು ಮಾಡಬೇಕು, 5% ಮಾಡಬೇಕು. ಪ್ರೌಢಶಾಲೆ ವಿದ್ಯಾರ್ಥಿಯಿಂದ 15 ರೂಪಾಯಿ ಕ್ರೀಡಾ ನಿಧಿಯನ್ನು ಆಯ್ಕೆ ಮಾಡಿದರೆ ಪ್ರಾಥಮಿಕ ಶಾಲೆಯಿಂದ 5 ರೂಪಾಯಿ ಮಾಡಬೇಕು. ಆಯಾ ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರ ಜಂಟಿ ಖಾತೆ ಸಂಖ್ಯೆ ಜಮಾ ಮಾಡಿ ರಸೀದಿಯನ್ನು ನಾವು ಇಟ್ಕೊಳ್ಬೇಕು.
ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳ ವಿಲೇವಾರಿ ಅಥವಾ ರಿಲೀವು ಹೆಂಗೆ ಹರಾಜು ಮಾಡಬೇಕು ಅಂತ ಹೇಳಿಬಿಟ್ರಿ. ಶಾಲೆಯಲ್ಲಿರುವ ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳನ್ನು ಪ್ರತಿ ವರ್ಷ ಹರಾಜು ಆಗಿ ದಾಸ್ತಾನು ಪುಟದಿಂದ ಏನು ಮಾಡಬೇಕು, ಅದು ತೆಗೆದುಹಾಕಬೇಕು. ಅದರ ಮಿತಿಯು ಈ ಕೆಳಗಿನಂತೆ ಇರಬೇಕು. ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳ ಒಟ್ಟು ಮೊತ್ತವು 15,000 ರೂಪಾಯಿ ಒಳಗೆ ಇದ್ದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಅನುಮತಿ ಪಡೆದು, 15,000 ಮೇಲ್ಪಟ್ಟು ಇದ್ದರೆ ನೋಡ್ರಿ, ಇಲ್ಲಿ ಅನುಪಯುಕ್ತ ಕ್ರೀಡಾ ಸಾಮಗ್ರಿಗಳು ಏನಾದರೂ 15,000 ರೂಪಾಯಿ ಗಂಟ ಇತ್ತು ಅಂದರೆ ಅವಾಗೇನು ಮಾಡಬೇಕು, ನಾವು ಕ್ರೀಡಾ ಕ್ಷೇತ್ರ ಅಧಿಕಾರಿಗಳ ಕಚೇರಿಯಿಂದ ಅನುಮತಿಯನ್ನು ಪಡ್ಕೋಬೇಕು. 15,000 ರೂಪಾಯಿ ಮೇಲ್ಪಟ್ಟು ಅಂದರೆ 25,000 ರೂಪಾಯಿ ಒಳಗಡೆ ಏನಿದ್ರೆ ಉಪನಿರ್ದೇಶಕರ ಕಚೇರಿಯಿಂದ ಅನುಮತಿಯನ್ನು ಪಡಿಬೇಕು. 15,000 ಕ್ಷೇತ್ರ ಬಿ ಇಂದ ಪಡಿಬೇಕು. ಏನಾದರೂ 15ರಿಂದ 25,000 ಮೇಲ್ಪಟ್ಟಿದ್ರೆ ಉಪನಿರ್ದೇಶಕರ ಕಚೇರಿಯಿಂದ ಅದನ್ನು ಏನು ಮಾಡಬೇಕು, ನಾವು ಅನುಮತಿಯನ್ನು ಪಡಿಬೇಕು. ಉಪನಿರ್ದೇಶಕರಿಂದ ಅನುಮತಿಯನ್ನು ಪಡಿಬೇಕು. 25,000ಕ್ಕಿಂತ ಮೇಲಿದ್ದರೆ ಅದೇನು ಮಾಡಬೇಕು, ಆಯುಕ್ತರ ಕಚೇರಿಯಿಂದ ಅನುಮತಿಯನ್ನು ಪಡೆದು ಹರಾಜು ಹಾಕಿ ಈ ಹರಾಜಿನಿಂದ ಬಂದ ಹಣವನ್ನು ಏನು ಮಾಡಬೇಕು, ಕ್ರೀಡಾ ಖಾತೆಗೆ ಜಮಾ ಮಾಡಿ ಅನುಪಯುಕ್ತ ಕ್ರೀಡೆಗಳ ಸಾಮಗ್ರಿಗಳ ದಾಸ್ತಾನು ವತಿಯಿಂದ ಅದನ್ನು ಕೈಬಿಡಬೇಕು. ಮುಂಗಡು ಪತ್ರ. ಆದಾಯ ಮತ್ತು ವೆಚ್ಚಗಳನ್ನು ತೋರಿಸುವುದೇ ಮುಂಗಡ ಪತ್ರ. ಇದರಲ್ಲಿ 3 ವಿಧಗಳಿದ್ದಾವೆ. ಒಂದು ಸಮತೋಲನ ಮುಂಗಡ ಪತ್ರ, ಹಾಗಂದರೆ ಇದರಲ್ಲಿ ಆದಾಯ ವೆಚ್ಚ ಏನಾಗಿರ್ತದೆ, ಸಮ ಆಗಿರ್ತದೆ. ಉಳಿತಾಯ ಮುಂಗಡ ಪತ್ರ ಅಂದರೆ ಇದರಲ್ಲಿ ಆದಾಯ ಹೆಚ್ಚು ಇದ್ದು ವೆಚ್ಚ ಏನಾಗಿರ್ತದೆ, ಕಡಿಮೆ ಇರ್ತದೆ. ಆದಾಯ ಜಾಸ್ತಿ ಇರ್ತದೆ, ಉಳಿತಾಯ ಅಂದರೆ ಇದರಲ್ಲಿ ಹೆಸರು ಇರ್ತೈತೆ. ಕೊರತೆ ಅಥವಾ ಹೆಚ್ಚುವರಿ ಮುಂಗಡ ಪತ್ರ, ಇದರಲ್ಲಿ ಆದಾಯಕ್ಕಿಂತ ಹೆಚ್ಚು ಏನಿರ್ತೈತೆ, ಇದರಲ್ಲಿ ಆದಾಯಕ್ಕಿಂತ ವೆಚ್ಚ ಅಂದರೆ ಖರ್ಚು ಜಾಸ್ತಿ ಇರ್ತೈತೆ, ಅದಕ್ಕಿಂತ ಕೊರತೆಯ ಮುಂಗಡ ಪತ್ರ ಅಂತ ಕರಿತೀವಿ. ಸಾಮಾನ್ಯವಾಗಿ ಯಾವಾಗಲೂ ನಾವು ಸಮತೋಲನ ಮುಂಗಡ ಪತ್ರವನ್ನು ಸಿದ್ಧಪಡಿಸ್ಕೊಳ್ಬೇಕು. ಆದಾಯ ಶಾಲೆಗೆ ದಾಖಲಾಗುವ ಒಟ್ಟು ವಿದ್ಯಾರ್ಥಿಗಳ ಕ್ರೀಡಾ ಶುಲ್ಕ ಸಮವಾಗಿರಬೇಕು. ಕ್ರೀಡಾ ಶುಲ್ಕ ಏನಾಗಿರಬೇಕು, ಮುಖ್ಯ ಆಗಿರಬೇಕು. ಸಾಮಾನ್ಯವಾಗಿ ಜೂನ್ ತಿಂಗಳ ಅಂತ್ಯ ಅಥವಾ ಜುಲೈ ತಿಂಗಳ ಮೊದಲ ವಾರದಲ್ಲಿ ಮುಂಗಡ ಪತ್ರ ಏನು ಮಾಡಬೇಕು, ತಯಾರು ಮಾಡಬೇಕು. ಸಾಮಾನ್ಯವಾಗಿ ಯಾವಾಗಲೂ ಏನು ಮಾಡಬೇಕು, ಸಮತೋಲನ ಮುಂಗಡ ಪತ್ರವನ್ನು ಸಿದ್ಧಪಡಿಸ್ಕೋಬೇಕು. ಆದಾಯ ಶಾಲೆಗೆ ದಾಖಲಾಗುವ ಒಟ್ಟು ವಿದ್ಯಾರ್ಥಿಗಳ ಕ್ರೀಡಾ ಶುಲ್ಕ ಇದೇನಾಗಿರ್ತದೆ, ಮುಖ್ಯವಾಗಿರ್ತದೆ. ಸಾಮಾನ್ಯವಾಗಿ ಜೂನ್ ಅಂತ್ಯ ಅಥವಾ ಜುಲೈ ತಿಂಗಳ ಮೊದಲ ವಾರದಲ್ಲಿ ಮುಂಗಡ ಪತ್ರವನ್ನು ನಾವು ತಯಾರು ಮಾಡ್ಕೋಬೇಕು. ಶಾಲೆಯಲ್ಲಿ ಕ್ರೀಡಾ ಸಮಿತಿ, ಕ್ರೀಡಾ ಸಂಘ ರಚನೆ ಮಾಡಬೇಕು. ಸಾಮಾನ್ಯವಾಗಿ ಶಾಲೆಯಲ್ಲಿ ಕ್ರೀಡಾ ಸಂಘದ ಅಧ್ಯಕ್ಷರು ಯಾರಾಗಿರ್ತಾರೆ, ಮುಖ್ಯೋಪಾಧ್ಯಾಯರು, ಉಪ ಪ್ರಾಂಶುಪಾಲರು, ಕಾರ್ಯದರ್ಶಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದು, ಇನ್ನು ಉಳಿದ ಸ್ಥಾನಗಳಲ್ಲಿ ಶಾಲೆಯ ಒಬ್ಬರು ಅಥವಾ ಇಬ್ಬರು ಹಿರಿಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಇರಬೇಕು. ಶಿಬಿರಾಗ್ನಿಯನ್ನು ನಡೆಸುವವನಿಗೇನಂತೀವಿ, ರಾಜ್ಯ ಅಂತೇಳಿ ಕರಿತೀವಿ. NCCಯಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ನ ಯಾರು ಗುರುತಿಸ್ತಾರೆ ಅಂದರೆ ಅದು ರಾಷ್ಟ್ರಪತಿಯವರು ಗುರುತಿಸುತ್ತಾರೆ. NCC ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಜೂನ್ 15ರಂದು NCC ಡೇ ಅಂತೇಳಿ ಮಾಡ್ತೀವಿ. ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲ ಮಂತ್ರ ಏನಾಗಿತ್ತು, ನನಗಲ್ಲ ನಿನಗೆ. ರಾಷ್ಟ್ರೀಯ ಸೇವಾ ಯೋಜನೆಯ ಲಾಂಛನ ಏನು, ಕೊನಾರ್ಕ್ ಸೂರ್ಯ ದೇವಾಲಯದ 8 ಚಕ್ರಗಳ ರಥದ ಒಂದು ಚಿತ್ರ. ಇದು ಸೇವಾ ಯೋಜನೆ, ಅಂದರೆ NCCದ ಒಂದು ಲಾಂಛನ ಆಗಿರ್ತದೆ. ಕ್ರೀಡಾ ಶುಲ್ಕದಲ್ಲಿ ಸಂಗ್ರಹವಾದ ಹಣದಲ್ಲಿ ಶೇಕಡ ಎಷ್ಟನ್ನು ನಾವು ಕ್ರೀಡಾ ಸಲಕರಣೆ ಖರೀದಿಸಬೇಕಂದ್ರೆ 65% ಕ್ರೀಡಾ ಸಲಕರಣೆಗಳಿಗೆ ಉಪಯೋಗಿಸ್ಕೋಬೇಕು. ಕ್ರೀಡಾ ಶುಲ್ಕದಲ್ಲಿ ಶೇಕಡ ಇತರ ಎಷ್ಟು ಉದ್ದೇಶಕ್ಕಾಗಿ ಬಳಸಬೇಕು, ಈ ಥರಕ್ಕೆ ನಾವು 5% ಬಳಸ್ಕೋಬೇಕು. ಏನಾದರೂ ರಿಪೇರಿ ಇರ್ತಾವಲ್ಲ ಅವಾಗ 5% ಬಳಸ್ಕೋಬೇಕು. ಕ್ರೀಡಾ ಶುಲ್ಕದಲ್ಲಿ ಶೇಕಡ ಎಷ್ಟು ಪಂದ್ಯಾಟಗಳಿಗೆ ವೆಚ್ಚ ಮಾಡಬೇಕು, 30% ಪಂದ್ಯಾಟಗಳಿಗೆ ವೆಚ್ಚ ಮಾಡಬೇಕು. ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದ ಕ್ರೀಡಾ ಶುಲ್ಕ ಎಷ್ಟು, 25 ರೂಪಾಯಿ. ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿದಂತಹ ವಿದ್ಯಾರ್ಥಿ ಕ್ರೀಡಾ ನಿಧಿ ಎಷ್ಟು ಅಂದರೆ 15 ರೂಪಾಯಿ. ಶಾಲಾ ಮುಂಗಡ ಪತ್ರದ ವಿಧಗಳು ಸಮತೋಲನ, ಉಳಿತಾಯ, ಹೆಚ್ಚುವರಿ ಅಥವಾ ಏನಂತೀವಿ ಅದಕ್ಕೆ ಕೊರತೆ ಅಂತೇಳಿ ಕರಿತೀವಿ. ದೈಹಿಕ ಶಿಕ್ಷಣದ ಸಂಘಟನೆಯ ಮಾರ್ಗದರ್ಶಿ ತತ್ವ ಯಾವುದು, ಮಕ್ಕಳ ವೈಜ್ಞಾನಿಕ ಅವಶ್ಯಕತೆ ಮೇಲೆ ಏನು ಮಾಡಬೇಕು, ರೆಡಿ ಮಾಡ್ಕೋಬೇಕು. ಶಾಲೆಗಳಲ್ಲಿ ಮಕ್ಕಳಿಗೆ ನೀಡುವ ಕ್ರೀಡಾ ಸಾಮಗ್ರಿಗಳನ್ನು ನೋಂದಾಯಿಸಿಕೊಳ್ಳುವ ಪುಸ್ತಕ ಏನಂತೀವಿ, ಇಸ್ಯೂ ರಿಜಿಸ್ಟರ್ ಅಥವಾ ವಿತರಣಾ ಪುಸ್ತಕ ಅಂತೇಳಿ ಕರಿತೀವಿ. ಶಾಲೆಗಳಲ್ಲಿ ಕ್ರೀಡಾ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಯಾರಿರ್ತಾರೆ, ಮುಖ್ಯೋಪಾಧ್ಯಾಯರು ಅಧ್ಯಕ್ಷರಾಗಿರ್ತಾರೆ, ಉಪ ಪ್ರಾಂಶುಪಾಲರು ಮತ್ತು ದೈಹಿಕ ಶಿಕ್ಷಣರೆಲ್ಲ ಕಾರ್ಯದರ್ಶಿಗಳು ಆಗಿರ್ತಾರೆ. ಡಿಪಾಸಿಟ್ ಅಥವಾ ಹೆಚ್ಚುವರಿ ಬಡ್ಜೆಟ್ ಅಂದರೆ ಏನು, ಆದಾಯಕ್ಕಿಂತ ಇಲ್ಲೇನಾಗಿರ್ತೈತೆ, ಖರ್ಚು ಜಾಸ್ತಿ ಆಗಿರ್ತೈತೆ. ಕ್ರೀಡಾ ಸಲಕರಣೆಗಳನ್ನು ಖರೀದಿಸಿದ ಆ ನಂತರ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ದಾಖಲು ಮಾಡುವಂಥ ರಿಜಿಸ್ಟರ್ಗೆ ಏನಂತೀವಿ, ದಾಸ್ತಾನು ಪುಸ್ತಕ, ಸ್ಟಾಕ್ ರಿಜಿಸ್ಟರ್ ಅಂತ ಕರಿತೀವಿ. ವಾರದಲ್ಲಿ ಚಾಪು ಪುಡಿ ಮಂಡಿಸಲು ನಿಗದಿಪಡಿಸಿರುವ ಕನಿಷ್ಠ ಅವಧಿ ಯಾವುದು, ಅದರ ಮಾಸ್ಪಿಟಿ ಮಾಡಿಸ್ತಿರೋದಕ್ಕೆ ಎಷ್ಟು ಅವಧಿ, 1 ಅವಧಿ, ಶನಿವಾರ ಮಾಡಿಸ್ತಾರೆ. ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಬೋಧನೆಗೆ ನಿಗದಿಪಡಿಸಿರುವ ಕನಿಷ್ಠ ಅವಧಿ ಮಾಸ್ಪಿಟಿ ಒಳಗೊಂಡಂತೆ ಅಲ್ಲಿ ಎಷ್ಟು 4 ಅವಧಿಗಳು
ಏನು ಮಾಡಬೇಕು, ಇದು ಮಾಡಬೇಕು, 4 ಅವಧಿಗಳು ಬೋಧನೆ ಮಾಡಬೇಕು. ಒಂದು ಅವಧಿ ಏನು ಮಾಡ್ತಾರೆ ಮಾಸ್ ಮೀಟಿಂಗ್ ಅಂತ ಇರ್ತಾರೆ. ಟೋಟಲ್ ಬಂದುಬಿಟ್ಟು 5. ಕ್ರೀಡಾ ಸಲಕರಣೆಗಳನ್ನು ಕೊಳ್ಳಲು ಕನಿಷ್ಠ ಎಷ್ಟು ಕೊಟೇಶನ್ ದೈಹಿಕ ಶಿಕ್ಷಣ ಶಿಕ್ಷಕರು ಹೊಂದಿರಬೇಕಂದ್ರೆ 3 ಹೊಂದಿರಬೇಕು. ದೈಹಿಕ ಶಿಕ್ಷಣ ಶಿಕ್ಷಕ ಶೈಕ್ಷಣಿಕ ಪ್ರಗತಿ, ಆರೋಗ್ಯ, ಸಲಕರಣೆ, ವಿದ್ಯಾರ್ಥಿಗಳ ವಿವರಗಳನ್ನು ದಾಖಲಿಸಿಕೊಳ್ಳುವ ಲಿಖಿತ ಒಂದು ರೂಪದ ಪುಸ್ತಕ ಏನಂತೀವಿ ರೆಕಾರ್ಡ್ ರಿಜಿಸ್ಟರ್ ಅಂತೇಳಿ ಕರಿತೀವಿ. ಮುರಿದ ಅಥವಾ ಹಾಳಾದ ಕ್ರೀಡಾ ಸಲಕರಣೆಗಳ ವಿವರಗಳನ್ನು ದಾಖಲಿಸಿಕೊಳ್ಳಲು ಪುಸ್ತಕ ಯಾವುದಂತೀವಿ ಬ್ರೋಂಕೇಜ್ ರಿಜಿಸ್ಟರ್ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅವರು ಹುಟ್ಟಿದ ಒಂದು ದಿನಾಂಕ, ವಯಸ್ಸು, ಎತ್ತರ, ತೂಕ ಮುಂತಾದ ವಿವರಗಳನ್ನು ದಾಖಲಿಸುವ ರಿಜಿಸ್ಟರ್ ಅಂತೀವಿ ವೈದ್ಯಕೀಯ ರಿಜಿಸ್ಟರ್ ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳ ಸಂಪೂರ್ಣ ವಿವರಗಳನ್ನು ದಾಖಲು ಮಾಡುವ ರಿಜಿಸ್ಟರ್ ಯಾವುದು ಕಾಂಪ್ಯುಲೇಟಿವ್ ರೆಕಾರ್ಡ್ ರಿಜಿಸ್ಟರ್ ಅಂತ ಕರಿತೀವಿ. ಅಂದರೆ ಸಂಚಿತ ದಾಖಲೆ ಪುಸ್ತಕ ಅಂತೇಳಿ ಕರಿತೀವಿ. ಅಧಿಕಾರಿಗಳು ಪರಿಶೀಲನೆಗೆ ಬಂದಾಗ ಉತ್ತರಿಸಲು ಸಹಕಾರಿಯಾಗುವುದು ರೆಕಾರ್ಡ್ಸ್ ಅಥವಾ ರಿಜಿಸ್ಟರ್ಗಳು. ಆಧುನಿಕ ಕ್ರೀಡಾ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಗಿರಬೇಕಾದಂತಹ ಏನಿರಬೇಕು, ಹೆಚ್ಚಿನ ನಿಪುಣತೆಯನ್ನು ಹೊಂದಿರಬೇಕು. ಶಾಲಾ ಸಮಯದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ತಕ್ಷಣ ಸಂದರ್ಶನ ನೀಡುವುದೇನಂತೀವಿ ಅನಿರೀಕ್ಷಿತ ಒಂದು ಭೇಟಿ ಅಂತೇಳಿ ನಾವು ಕರಿತೀವಿ. ಒಂದು ತರಗತಿಯಲ್ಲಿ ದೈಹಿಕ ಶಿಕ್ಷಣ ಹಾಜರಾತಿ ಕಡ್ಡಾಯವಾಗಿ ಇರಬೇಕಾದದ್ದು ಎಷ್ಟು ಇರಬೇಕು ಹಾಜರಾತಿ ಪರ್ಸೆಂಟ್ ಅವ್ರಿಗಂದರೆ 75% ಇರಬೇಕು. ಶಾಲಾ ತರಗತಿ ಮೇಲ್ವಿಚಾರಣೆಯಲ್ಲಿ ಯಾವುದಕ್ಕೆ ಅಗ್ರಸ್ಥಾನ ಇದೆ? ಸ್ವಚ್ಛತೆಗೆ ಅಗ್ರಸ್ಥಾನ ಇದೆ. ಆರ್ಗನೈಸ್ ಈ ಪದ ಯಾವ ಭಾಷೆಯಿಂದ ಬಂದಿದೆ? ಇಂಗ್ಲೀಷ್ ಪದದಿಂದ ಬಂದಿದೆ. ವ್ಯಾಯಾಮ ಮಂದಿರದ ಒಳಭಾಗದ ಗೋಡೆಗೆ ಈ ಬಣ್ಣ ಬಳಿದಿರಬೇಕು. ಯಾವ ಬಣ್ಣ? ಬಿಳಿ ಬಣ್ಣ. ಒಂದು ಶಾಲೆಯಲ್ಲಿ ಕನ್ನಡಿಯಂತೆ ಇರುವುದು ಏನು? ವೇಳಾಪಟ್ಟಿ. ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಶಾಲಾ ವಿದ್ಯಾರ್ಥಿಗಳ ದೈಹಿಕ ಪರೀಕ್ಷೆಯನ್ನು ಯಾರ ಒಂದು ಮಾರ್ಗದರ್ಶನದಲ್ಲಿ ಮಾಡಬೇಕು? ವೈದ್ಯರ ಒಂದು ಮಾರ್ಗದರ್ಶನದಲ್ಲಿ ಮಾಡಬೇಕು. ವ್ಯಾಯಾಮ ಮಂದಿರವನ್ನು ನಿರ್ಮಿಸುವ ಪ್ರತಿಧ್ವನಿ ಎಷ್ಟು ಸೆಕೆಂಡ್ ಒಳಗೆ ಕಂಟ್ರೋಲ್ ಆಗಬೇಕು? ಪ್ರತಿಧ್ವನಿ ಬರದಂತೆ ನೋಡ್ಕೋಬೇಕು. ಅಲ್ಲಿ ಎಷ್ಟು ಕಂಟ್ರೋಲ್ ಮಾಡ್ಬೋದು, ಎಷ್ಟು ಮಟ್ಟಿಗೆ ಮಾಡ್ಬೋದು ಅಂತಂದರೆ ಅದು 1.6 ಸೆಕೆಂಡ್ ಅಷ್ಟು ಮಾಡ್ಬೋದು. ವ್ಯಾಯಾಮ ಮಂದಿರದಲ್ಲಿರುವಂಥ ವಿಧಗಳು ಎಷ್ಟು? 4 ಇದ್ದಾವೆ. ಮೇಲ್ವಿಚಾರಣೆಯಲ್ಲಿ ಮುಖ್ಯವಾಗಿ ಸಂಬಂಧಪಟ್ಟಿರುವುದು ಯಾರಿಗೆ? ಕಲಿಕೆ, ಬೋಧನೆ ಮತ್ತು ಸಂದರ್ಭಗಳಲ್ಲಿ ಉತ್ತಮ ಮಾಡಬೇಕು ಅಂತೇಳಿ ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ದೈಹಿಕ ಶಿಕ್ಷಣ ಪದವಿಯಲ್ಲಿ ಶಿಬಿರವನ್ನು ಆಯೋಜಿಸುವ ಮುಖ್ಯ ಉದ್ದೇಶ ಏನು? ನಾಯಕತ್ವ ತರಬೇತಿ ಬರಬೇಕು ಅಂತ ಶಿಬಿರವನ್ನು ಮಾಡ್ತಾರೆ. ಶಾಲೆಯಲ್ಲಿ ಕ್ರೀಡಾ ವಿಷಯದ ಸೂಚನೆಗಳನ್ನು ಅದರ ಮೇಲೆ ಮಾಡ್ತೀವಿ ಅಂದರೆ ಬುಲೆಟಿನ್ ಬೋರ್ಡ್ ಮೇಲೆ ನಾವು ಪ್ರಕಟಣೆ ಮಾಡ್ತೀವಿ. ಇದು 2-3 ಸರಿ TET ಕ್ವಶನ್ ಆಗಿದೆ, ಇಂಪಾರ್ಟೆಂಟು. ಆಟಗಳಲ್ಲಿ 2 ಪ್ರಮುಖ ವಿಂಗಡಣೆಗಳು ಮೇಜರ್ ಗೇಮ್ಸ್, ಮೈನರ್ ಗೇಮ್ಸ್ ಅಂತೇಳಿ ನಾವು ಮಾಡ್ತೀವಿ. ದೊಡ್ಡ ಅಂದರೆ ಗುಂಪು ಆಟಗಳು ಮತ್ತು ಸಣ್ಣ ಆಟಗಳು ಅಂತೇಳಿ ಮಾಡ್ತೀವಿ. ನಿರ್ದಿಷ್ಟವಾದ ಈಜುಕೊಳದ ಉದ್ದ ಮತ್ತು ಅಗಲ ಎಷ್ಟು? 50% ಉದ್ದ ಇರ್ತೈತೆ, 21% ಅಗಲ ಇರ್ತೈತೆ. ದೈಹಿಕ ಶಿಕ್ಷಣ ಶಿಕ್ಷಕರ ದಿನಾಚರಣೆ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ? ದೈಹಿಕ ಶಿಕ್ಷಣದಂತೆ ಮಾಡ್ತೀವಿ ಪರ್ಟಿಕ್ಯುಲರಾಗಿ. ಶಿಕ್ಷಕರ ದಿನಾಚರಣೆ ಅಲ್ಲ, ದೈಹಿಕ ಶಿಕ್ಷಣ ಶಿಕ್ಷಕರ ದಿನಾಚರಣೆ ಇದು ಜನವರಿ 23. ನಮ್ಮ ದಿನಾಚರಣೆ ನಾವೇ ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟು. ಜನವರಿ 23 ಏನು ಮಾಡ್ತೀವಿ? ದೈಹಿಕ ಶಿಕ್ಷಣ ಶಿಕ್ಷಕರ ದಿನಾಚರಣೆ ಅಂತೇಳಿ ನಾವು ಮಾಡ್ತೀವಿ. ಶಾಲಾ ಆರೋಗ್ಯ ಕ್ರಮದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಏನು? ಆರೋಗ್ಯದ ಮೇಲ್ವಿಚಾರಣೆ ಮಾಡೋದು. ವಾರ್ಷಿಕ ಕ್ರೀಡಾ ದಾಸ್ತನ್ನು ತಪಾಸಣಾ ದಿನಾಂಕ ಯಾವುದು? ಮಾರ್ಚ್ 31ರೊಳಗೆ ತಪಾಸಣೆ ಮಾಡಬೇಕು. ಪಿಕ್ ಆ್ಯಂಡ್ ನಿಕ್ ಈ ಪದಗಳು ಅರ್ಥ ಏನು? ಪಿಕ್ ಅಂದರೆ ಹಾರಿಸು, ನಿಕ್ ಅಂದರೆ ತೆಗೆದು ಹಾಕು ಅಂತ. ಪಿಕ್, ನಿಕ್ 2 ಪದಗಳನ್ನು ನೆನಪಿಟ್ಕೋಬೇಕು. ಶಾಲಾ ಪಂದ್ಯಾಟಗಳನ್ನು ನಡೆಸುವಾಗ ಸಾಮಾನ್ಯವಾಗಿ ಸಂಘಟನಾಧಿಕಾರಿ ಯಾರಾಗಿರ್ತಾರೆ? ಮುಖ್ಯ ಶಿಕ್ಷಕರು ಅಥವಾ ಉಪ ಪ್ರಾಂಶುಪಾಲರು ಆಗಿರ್ತಾರೆ. ಶಾಲಾ ತರಗತಿ ಅಂತರ್ಗತ ಸ್ಪರ್ಧೆಗಳನ್ನು ಹೇಗೆಂದು ಕರಿತೀವಿ? ಇಂಟ್ರಾಮ್ಯೂರಲ್ ಸ್ಪರ್ಧೆಗಳು ಅಂತೇಳಿ ನಾವು ಕರಿತೀವಿ. ನಾಯಕತ್ವ ತರಬೇತಿ ಶಿಬಿರವನ್ನು ನಡೆಸುವ ಸೂಕ್ತವಾದಂಥ ಸ್ಥಳ ಯಾವುದಂದರೆ ಅದು ನಗರದ ಅಕ್ಕಪಕ್ಕದ ಉತ್ತಮ ಪರಿಸರದಲ್ಲಿ ಏನು ಮಾಡ್ತೀವಿ ನಾವು ಸಂಘಟನೆ ಮಾಡ್ತೀವಿ. ಶಾಲೆಯ ಮುಖ್ಯಸ್ಥರ ಮನವಿ ಮೇರೆಗೆ ನಡೆಯುವಂಥ ಸಂದರ್ಶನ ಏನಂತೀವಿ? ನಮಗೆ ಆಮಂತ್ರಣ ಸಂದರ್ಶನ ಅಂತೇಳಿ ಕರಿತೀವಿ. ಶಾಲೆಯ ಮುಖ್ಯಸ್ಥರ ಮನವಿ ಮೇರೆಗೆ ನಡೆಯುವಂಥ ಸಂದರ್ಶನ ಆಮಂತ್ರಣ ಸಂದರ್ಶನ ಅಂತೇಳಿ ಕರಿತೀವಿ. ಡಾಕ್ಟರ್ HC ಬಕ್ರ ಪ್ರಕಾರ ಭಾರತದ ಪ್ರೌಢಶಾಲೆಗಳಿಗೆ ಕನಿಷ್ಠ ಎಷ್ಟು ಎಕರೆ ಆಟದ ಬಯಲಿನ ವಿಸ್ತಾರ ಹೊಂದಿರಬೇಕೆಂದು ತಿಳಿಸಿದ್ದಾರೆ? 5 ಎಕರೆ. ಡಾಕ್ಟರ್ HC ಬಕ್ರ ಪ್ರಕಾರ ಭಾರತದ ಪ್ರೌಢಶಾಲೆಗಳಿಗೆ ಕನಿಷ್ಠ ಎಷ್ಟು ಎಕರೆ ಆಟದ ಬಯಲನ್ನು ವಿಸ್ತಾರ ಹೊಂದಿರಬೇಕು ಎಂದು ತಿಳಿಸಿದರೆ 5 ಎಕರೆ.
ಇವರು ಕಲಾತ್ಮಕ ಚಲನಚಿತ್ರಕ್ಕೆ ಅಡಿಪಾಯ ಹಾಕಿದರು. ಯಾರು? ರುಡಾಲ್ಡ್ ಲ್ಯಾವನ್ ಅವರು. ಇವರು ಕಲಾತ್ಮಕ ಚಲನಚಿತ್ರಕ್ಕೆ ಅಡಿಪಾಯ ಹಾಕಿದವರು ಯಾರಂದರೆ ರುಡಾಲ್ಡ್ ಲ್ಯಾವನ್ ಅವರು. ವ್ಯಕ್ತಿ ಬಿಡುವಿನ ಅವಧಿಯಲ್ಲಿ ತನ್ನ ಸಂತೋಷಕ್ಕಾಗಿ ಆಯ್ದುಕೊಂಡ ಯಾವುದೇ ಅನುಭವ ಅಥವಾ ಚಟುವಟಿಕೆ ಏನಂತೀವಿ ನಾವು ಮನೋರಂಜನೆ ಅಂತ ಕರಿತೀವಿ. ಹಾಗಂತ ಹೇಳಿದರೆ ಯಾರು? ಟೀಚರ್ ಅವರು. ಇಷ್ಟು ಏನಾಯಿತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಕ್ರೀಡಾ ನಿಧಿ, ವಿದ್ಯಾರ್ಥಿ ನಿಧಿ, ಮುಂಗಡ ಪತ್ರ ಇವರದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಏನು ಮಾಡೋಣ, ಇದನ್ನು ಇಲ್ಲೇ ಮುಗಿಸ್ಕೊಂಡಿರೋಣ ಬೇರೆ ಅನಿಸ್ತದೆ. ಹಾಗಾಗಿ ಏನು ಮಾಡೋಣ, ಹಾಗಾಗಿ ಇದೇನು ಮಾಡೋಣ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿ ಓದ್ರಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟು. ಎಷ್ಟು ಕಷ್ಟಪಟ್ಟಿದ್ದೀವಿ ಇಷ್ಟು ದಿನ ನೋಟಿಫಿಕೇಷನ್ ಆಗಬೇಕಂತೇಳಿ, ಹಾಗಾಗಿ ಆಗಿದೆ. ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.